ಹತ್ರ ತಿಮ್ಸಂದ್ರದಲ್ಲಿ. ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ಸಿಗುತ್ತೆ, ಕಿಡ್ಸ್ ವೇರ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ರೀಸನಬಲ್ ಪ್ರೈಸಸ್ ಇದೆ, ಡಿಸ್ಕೌಂಟ್ಸ್ ಕೊಡ್ತಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅಭಿವೃದ್ಧಿಯೇ ಶ್ರೀರಕ್ಷೆ. ಗೌರವಾನ್ವಿತ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀನಿವಾಸಪುರ ತಾಲೂಕು ಕಚೇರಿಯ ಪ್ರತಿ ವರ್ಷದಂತೆ ಈ ವರ್ಷವೂ ಗಣಹೋಮ ಹಾಗೂ ಕಚೇರಿಯ ಆಯುಧ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಶ್ರೀನಿವಾಸಪುರ ಒಂದು ಗೌರವಾನ್ವಿತ ಯೋಜನಾಧಿಕಾರಿಗಳು ಪ್ರಕಾಶ್ ಕುಮಾರ್ ಅವರು ಕುಟುಂಬದವರು ಹಾಗೂ ಕಚೇರಿಯ ಮಾಲೀಕರು, ಹಿರಿಯರು ಹಾಗೂ ಪ್ರಗತಿಪರ ರೈತರ ಕುಟುಂಬದವರು ಸೋಮಣ್ಣನವರು ಹಾಗೂ ಯೋಜನಾಧಿಕಾರಿ ಶ್ರೀನಿವಾಸಪುರ ತಾಲೂಕು 2 ಗೌರವಾನ್ವಿತ ಗೋಪಾಲಕೃಷ್ಣರವರು, ಉಪನ್ಯಾಸಕರು ನಾಗರಾಜ್ ಅವರು ಹಾಗೂ ಮಾಜಿ ಎಪಿಎಂಸಿ ಅಧ್ಯಕ್ಷರು, ಪೆಟ್ರೋಲ್ ಬಂಕ್ ಮಾಲೀಕರು, ಜನರ ಅಭಿವೃದ್ಧಿ ಸಮಾಜ ಸೇವಕರು, ಜನರ ಪರ ವಿಶ್ವಾಸ ಗಳಿಸಿದ ನಾಯಕ ಗೌರವಾನ್ವಿತ ರಾಜೇಂದ್ರ ಪ್ರಸಾದ್ ಅವರು ಹಾಗೂ ಕಚೇರಿಯ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಮೇಲ್ವಿಚಾರಕರು ಹಾಗೂ ಸಂಘಗಳ ಫಲಾನುಭವಿಗಳು, ತಾಲೂಕಿನ ಎಲ್ಲ ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಹಬ್ಬದ ವಾತಾವರಣದಂತೆ ಸಂಭ್ರಮ. ಎಂದು ನೋಡದ ಈ ದಿನ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯವರ ದರ್ಶನ ಪಡೆದ ಹಾಗೆ ಕಚೇರಿಯಲ್ಲಿ ಎಲ್ಲರ ಮನಸ್ಸು ಸೆಳೆಯುವ ಪೂಜಾ ಕಾರ್ಯಕ್ರಮ, ಗಣಹೋಮ, ಕಚೇರಿ ಆಯುಧ ಪೂಜೆ ಸಂಭ್ರಮ ಆಚರಣೆ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ತಾಲೂಕಾ ಸಮಸ್ತ ಜನತೆಯ ವಿಶ್ವಾಸ ಪಡೆದ ಇಷ್ಟು ಕುಟುಂಬಗಳ ಆಶೀರ್ವಾದ ಪಡೆದ ತಾಲೂಕಾ ಯೋಜನಾಧಿಕಾರಿಗಳು ಪ್ರಕಾಶ್ ಕುಮಾರ್ ಅವರು ಮಾತನಾಡಿ ಓಂ ಶ್ರೀ ಮಂಜುನಾಥ ನಮಃ ತಿಳಿಸುತ್ತಾ, ವಿಶೇಷವಾಗಿ ಈ ದಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತಾಲೂಕಿನ ಯೋಜನೆ ಅಧಿಕಾರಿಗಳ ಕಚೇರಿಯಲ್ಲಿ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರ ಹಾಗೂ ಡಾಕ್ಟರ್ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಹಾಗೂ ತಾಲೂಕಾ ಸಮಸ್ಯೆ ಜನತೆಯ ಎಲ್ಲ ಕುಟುಂಬಗಳ ಸುಖ ಶಾಂತಿ ನೆಮ್ಮದಿ ಪಡೆದು ಎಂದು ಕಚೇರಿಯ ಮೇಲ್ವಿಚಾರಕರ ಸಿಬ್ಬಂದಿ ವರ್ಗದವರು, ಕಟ್ಟಡ ಮಾಲೀಕರ ಕುಟುಂಬದವರು, ಸೋಮಣ್ಣನವರ ಎಲ್ಲರಿಗೂ ದೇವರು ಸದಾ ಸುಖ ಶಾಂತಿ ಜೀವನ ನೀಡಲೆಂದು ಆಶಿಸಿದರು. ಕಳೆದ 10 ವರ್ಷಗಳಿಂದ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿಯ ಸುಮಾರು 2500 ಸ್ವಸಹಾಯ ಸಂಘಗಳು ಅಭಿವೃದ್ಧಿಯಾಗಿವೆ ಹಾಗೂ ಸುಮಾರು 23,000 ಸದಸ್ಯರು ಇದ್ದಾರೆ. ವ್ಯವಸ್ಥಿತವಾಗಿ ಸಂಘಗಳ ನಡೆಸಿದೆ. ಧರ್ಮಸ್ಥಳದ ಎಲ್ಲ ರೀತಿಯ ಬಳ ಅನ್ನದಾನ ವ್ಯವಸ್ಥೆ ಮಾಡಿದೆ. ಸುಮಾರು 190 ಮಂದಿ ವಿದ್ಯಾರ್ಥಿಗಳ ಶಿಶು ವೇತನ 1 ಕೋಟಿ ಹಣ ಅಭಿವೃದ್ಧಿ ಮಾಡಿದೆ ಹಾಗೂ ಹಾಲಿನ ಡೈರಿ ಕಟ್ಟಡಗಳಿಗೆ ಅಭಿವೃದ್ಧಿ, ನೂತನ ದೇವಸ್ಥಾನಗಳ ಅಭಿವೃದ್ಧಿಗೆ ಕೆರೆ ಹೂಳೆತ್ತುವ ಅಭಿವೃದ್ಧಿ, ನಿರ್ಗತಿಕರಿಗೆ ಮಾಸಾಶನ ಹಣ ಅಭಿವೃದ್ಧಿ, ಪ್ರತಿ ಹಳ್ಳಿಗಳಿಗೆ ಧಾರ್ಮಿಕ ಪೂಜಾ ಕಾರ್ಯಕ್ರಮ, ಸತ್ಯನಾರಾಯಣ ಸ್ವಾಮಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರತಿ ಊರಿನಲ್ಲಿ ದೇವಾಲಯ ಹಾಗೂ ವಿದ್ಯಾಲಯ ಹಾಗೂ ಶೌಚಾಲಯ ಇದ್ದರೆ ಅದು ನಿಜವಾದ ಊರು ಎಂಬುದೇ ನಮ್ಮ ಮನೋಭಾವನೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯರು ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಸಹಭಾಗಿತ್ವದಲ್ಲಿ ಅನೇಕ ಕಾರ್ಯಕ್ರಮಗಳ ಹಮ್ಮಿಕೊಂಡು ಎಲ್ಲ ಕುಟುಂಬಗಳ ಜೀವನದ ಅಭಿವೃದ್ಧಿಯ ಬಗ್ಗೆ ಗೌರವಾನ್ವಿತ ಹಿರಿಯರು ರಾಜೇಂದ್ರ ಪ್ರಸಾದ್ ಅವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿಯ ಕುಡುಕರ ಚಟ ಹೋಗಲು ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದಾರೆ. ಹಳ್ಳಿಗಳ ಗ್ರಾಮಗಳ ಎಲ್ಲರ ಜೀವನದ ಅಭಿವೃದ್ಧಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಾಕ್ಷಿಯಾಗಿದೆ. ಈ ದೇಶದ ಅಭಿವೃದ್ಧಿಗೆ ಪ್ರತಿ ಗ್ರಾಮಗಳಲ್ಲೂ ಹೆಣ್ಣು ಮಕ್ಕಳ ಜೀವನದ ಆಧಾರವಾಗಿ ಸ್ತಂಭ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಬುದಾಗಿ ಸಲಹೆ ಸೂಚನೆಗಳನ್ನು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪ್ರಸಾದ ವಿನಿಯೋಗ ಹಾಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದರು ಹಾಗೂ ತಾಲೂಕು ಯೋಜನಾಧಿಕಾರಿಗಳು ಪ್ರಕಾಶ್ ಕುಮಾರ್ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಓಂ ಶ್ರೀ ಮಂಜುನಾಥ ನಮಃ. ವಿಶೇಷವಾಗಿ ಇವತ್ತಿನ ದಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀನಿವಾಸಪುರ 1 ತಾಲೂಕಿನ ಕಚೇರಿ ಪೂಜೆ ಹಾಗೂ ಆಯುಧ ಪೂಜೆ. ಪ್ರತಿ ವರ್ಷ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಪರಮ ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ನಮ್ಮ ಯೋಜನಾ ಕಚೇರಿಯಲ್ಲಿ, ತಾಲೂಕಿನ ಎಲ್ಲಾ ಯೋಜನಾ ಕಚೇರಿಯಲ್ಲಿ ರಾಜ್ಯದಾದ್ಯಂತ ಕಚೇರಿ ಪೂಜೆ ಹಾಗೂ ಆಯುಧ ಪೂಜೆಯನ್ನ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದರ ಉದ್ದೇಶ ನಮ್ಮೆಲ್ಲ ಕಾರ್ಯಕರ್ತರಿಗೆ, ಅವರ ಕುಟುಂಬದವರಿಗೆ ಆರೋಗ್ಯ ವೃದ್ಧಿ ಆಗ್ಲಿ,
ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಎಲ್ಲರಿಗೂ ಒಳ್ಳೆ ಆರೋಗ್ಯ ಸಿಗ್ಲಿ, ಭಗವಂತ ಅವರಿಗೆ ಒಳ್ಳೆಯ ಐಶ್ವರ್ಯವನ್ನ ನೀಡಲಿ ಅನ್ನುವಂತ ಉದ್ದೇಶಕ್ಕೋಸ್ಕರ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ನಾವು ಪ್ರತಿ ವರ್ಷ ಪೂಜೆಯನ್ನ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ನಮ್ಮೆಲ್ಲ ತಾಲೂಕಿನ ವಿಎಲ್ಇ ಮಿತ್ರರು, ಸೇವಾ ಪ್ರತಿನಿಧಿ ಮಿತ್ರರು, ಎಲ್ಲ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತ ಮಿತ್ರರ ಒಂದು ಉಪಸ್ಥಿತಿಯಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ಈ ಒಂದು ಕಟ್ಟಡದ ಮಾಲಕರಾದಂತಹ ಸೋಮಣ್ಣನವರ ಒಂದು ಸಹಕಾರದಲ್ಲಿ ಬಹಳ ಚೆನ್ನಾಗಿ ನಾವು ಇವತ್ತು ಕೂಡ ಕಾರ್ಯಕ್ರಮ, ವಾಟರ್ ಬೆಡ್ ಇರಬಹುದು, ಇನ್ನಿತರ ಬಹಳಷ್ಟು ಸಲಕರಣೆಗಳನ್ನು ಕೂಡ ಧರ್ಮಸ್ಥಳ ಸಂಸ್ಥೆ ಈ ಒಂದು ತಾಲೂಕಿಗೆ ನೀಡಿದೆ. ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ದುಡ್ಡನ್ನ ಕೊಡ್ತಾ ಇದೆ, ಹಾಲಿನ ಡೈರಿಯ ಕಟ್ಟಡಗಳಿಗೆ ದುಡ್ಡನ್ನ ಕೊಡ್ತಾ ಇದೆ. ಮಾಶಾಸನ ಯಾರು ಇಲ್ಲದೆ ಇರತಕ್ಕಂತ ನಿರ್ಗತಿಕರಿಗೆ ಪ್ರತಿ ತಿಂಗಳು 1000 ರೂಪಾಯಿ ಮಾಶಾಸನವನ್ನ ಕೊಡ್ತಾ ಇದೆ. ಅದ್ರ ಜೊತೆ ಕೆರೆ ಹೂಳೆತ್ತುವಂತಹ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದೆ. ಬಹಳಷ್ಟು ಕಾರ್ಯಕ್ರಮಗಳು ಇವತ್ತು ಈ ತಾಲೂಕಿನಲ್ಲಿ ಈ ಒಂದು ತಾಲೂಕಿನ ಗಣ್ಯರ ಸಹಕಾರದಿಂದ, ಈ ತಾಲೂಕಿನ ಜನರ ಸಹಕಾರದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಡೆಸ್ತಾ ಬರ್ತಾ ಇದೆ. ನಮ್ಮಲ್ಲಿ ಇನ್ನೊಂದು ಮಾತು, ಈ ಒಂದು ಧರ್ಮಾಧಿಕಾರಿಗಳ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಅಭಿವೃದ್ಧಿಯ ಇಡೀ ಸಮಸ್ತ ಜನತೆಗೆ, ನಮ್ಮ ಧರ್ಮಸ್ಥಳ ಒಂದು ಸಂಘ ಸಂಸ್ಥೆಗಳ ಒಂದು ಜನರಿಗೆ ಒಂದು ಸಂಘದಲ್ಲಿ ಲೋನ್ ಆಗಲಿ ಯಾವುದೇ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಪಟ್ಟಣದಲ್ಲಿ ಈ ವಿಜೃಂಭಣೆ ಸದಾ ಪ್ರತಿ ವರ್ಷವೂ ಇದೇ ರೀತಿ ಎಲ್ಲರ ಉತ್ಸಾಹ ಸಂಭ್ರಮ ಆರಂಭಿಸಿ ನಿಮ್ಮ ಒಂದು ಮಂಜುನಾಥ ಸ್ವಾಮಿ ಒಂದು ದೇವರ ತುಂಬ ಸಂಕಲ್ಪ ಇದೇ ರೀತಿ ನಡೆಸಿರೋದು ನಮಗೆ ಖಂಡಿತ. ಯಾಕಂತ ಹೇಳಿದ್ರೆ ಪರಮ ಪೂಜ್ಯರು ಹೇಳೋದಷ್ಟೇ, ಯಾವುದೇ ಒಂದು ಊರು ಉದ್ಧಾರ ಆಗ್ಬೇಕಾದ್ರೆ ಆ ಊರಿನಲ್ಲಿ 3 ಒಂದು ದೇವಾಲಯ ಇರ್ಬೇಕಂತೆ, ಒಂದು ಶೌಚಾಲಯ, ಪ್ರತಿ ಮನೆಯಲ್ಲಿ ಶೌಚಾಲಯ ಇರ್ಬೇಕಂತೆ, ಮತ್ತೆ ಆ ಊರಿಗೊಂದು ವಿದ್ಯಾಲಯ ಇರ್ಬೇಕಂತೆ. ಈ 3 ಊರಿನಲ್ಲಿ ಇದ್ರೆ ಆ ಊರು ಸುಭಿಕ್ಷವಾಗಿರ್ತದೆ ಅನ್ನುವಂತಹ ನಂಬಿಕೆ. ದೇವರ ಭಯವೇ ಜ್ಞಾನದ ಆರಂಭ ಎನ್ನುವ ರೀತಿಯಲ್ಲಿ ಪ್ರತಿ ವರ್ಷ ನಾವೆಲ್ಲ ಆಸ್ತಿಕರಾಗಿರೋದ್ ಕಾರಣ, ದೇವರನ್ನ ನಂಬುವರಾದ ಕಾರಣ ಪ್ರತಿ ವರ್ಷವೂ ಕೂಡ ನಮ್ಮ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಪ್ರತಿ ಹಳ್ಳಿಗಳಲ್ಲಿ ಕೂಡ ನಾವು ಸತ್ಯನಾರಾಯಣ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಶನಿ ಪೂಜೆ, ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸರ್, ಈ ದಿನ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಿಮ್ಮ ಒಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮಂಜುನಾಥ ಸ್ವಾಮಿ ಒಂದು ಅಧಿಕೃತ ಇದರಲ್ಲಿ ಸುಮಾರು ವರ್ಷಗಳಿಂದ ಇದೇ ರೀತಿ ಒಂದು ಹೋಮ, ಒಂದು ಆಯುಧ ಪೂಜೆ ಎಷ್ಟು ವರ್ಷಗಳಿಂದ ನೆರವೇರಿಸಿ ಈ ಒಂದು ಎಲ್ಲ ನಿಮ್ಮ ಒಂದು ಸೇವಾಕರ್ತರಾಗಲಿ, ನಿಮ್ಮ ಒಂದು ಸಂಘ ಸಂಸ್ಥೆಗಳ ಒಂದು ಎಲ್ಲ ಫಲಾನುಭವಿಗಳು ಬಂದು ಈ ಪೂಜಾ ಕಾರ್ಯ ಯಶಸ್ವಿಯಾಗಿದೆ. ಕಳೆದ 10 ವರ್ಷಗಳಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ತಾಲೂಕಿನಲ್ಲಿ ಸುಮಾರು 2500 ಸ್ವಸಹಾಯ ಸಂಘಗಳಿದೆ. ಸುಮಾರು 23,000 ಮಂದಿ ನಮ್ಮ ತಾಲೂಕಿನಲ್ಲಿ ಸದಸ್ಯರಿದ್ದಾರೆ. ಇವರಿಗೆ ಆರ್ಥಿಕ ಸಹಾಯವನ್ನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಡೆಸಿಕೊಡ್ತಾ ಇದೆ. ಬಹಳ ವ್ಯವಸ್ಥಿತವಾಗಿ ನಮ್ಮ ಸಂಘದ ಸದಸ್ಯರು ಇವತ್ತು ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಬಹಳ ಸುಸೂತ್ರವಾಗಿ, ಅವರ ಶಿಸ್ತುಬದ್ಧವಾಗಿ ವಾರದ ಸಭೆ ಎಲ್ಲವೂ ಕೂಡ ನಡೀತಾ ಇದೆ. ಬಹಳ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ, ಪರಮ ಪೂಜ್ಯರಿಂದ ಬಹಳಷ್ಟು ಅನುದಾನಗಳು, ಲಕ್ಷಾಂತರ ಅನುದಾನಗಳು ಕೂಡ ಈ ಒಂದು ತಾಲೂಕಿಗೆ ಧರ್ಮಸ್ಥಳದಿಂದ ಬಂದಿದೆ. ಕಳೆದ 3 ತಿಂಗಳ ಹಿಂದೆ ಸುಮಾರು 190 ಮಂದಿ ವಿದ್ಯಾರ್ಥಿಗಳಿಗೆ 1 ಕೋಟಿ ಶಿಷ್ಯವೇತನವನ್ನು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇಲ್ಲಿ ವಿತರಣೆ ಮಾಡಿದ್ದೇವೆ. ಅದರ ಜೊತೆಗೆ ಜನಮಂಗಲ ಓಂ ಶ್ರೀ ಮಂಜುನಾಥಾಯ ನಮಃ. ಸ್ವಾಮಿ ವೀರೇಂದ್ರ ಹೆಗ್ಗಡೆಯವರ ಸನ್ಮಾನದಲ್ಲಿ ಇಲ್ಲಿ ಶ್ರೀನಿವಾಸಪುರ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳ ಗಾಡಿಗಳಲ್ಲಿ ಮತ್ತು ನಮ್ಮ ಆಂಧ್ರ ಬಾರ್ಡರ್ ಶ್ರೀನಿವಾಸಪುರ ಗ್ರಾಮೀಣ ಪ್ರದೇಶದಲ್ಲಿ ಸ್ವಯಂ ಸೇವಕ ಶ್ರೀ ಧರ್ಮಸ್ಥಳ ಸಂಘದವರು ಅನೇಕ ಕಾರ್ಯಕ್ರಮ 10 ವರ್ಷಗಳಿಂದ ನಾನು ಸುಮಾರು ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಹೋಗಿದ್ದೀನಿ. ಹುಡುಗರು ಏನಿದ್ದಾರೆ ಅವರೆಲ್ಲ ಹಳ್ಳಿ ಕಡೆ ಒಂದು ಕಡೆ ಸೇರಿಸ್ಬಿಟ್ಟು ಅವ್ರಿಗೆ 1 ವಾರ 15 ದಿವಸ ಕ್ಯಾಂಪ್ ಮಾಡಿ ಅವ್ರಿಗೆಲ್ಲ ಒಳ್ಳೆ ಬುದ್ಧಿವಾದ ಹೇಳಿ ಆ ಕುಡುಕು ಚಟವನ್ನು ಬಿಟ್ಬಿಟ್ಟು ತಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಅಭಿವೃದ್ಧಿ ಆಗಲಿ, ಚೆನ್ನಾಗಿರ್ಲಿ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಮತ್ತೆ ಹೆಣ್ಮಕ್ಳಿಗೆ ಸ್ವಯಂ ಪ್ರೇರಿತವಾಗಿ ಉದ್ಯೋಗ ಮಾಡೋಕ್ಕೋಸ್ಕರ ಇವರು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹಣಕಾಸಿನ ಸಹಾಯ ಮಾಡ್ತಾ ಇದ್ದಾರೆ. ಅಂತ ಸಹಾಯ ಇದು ಅಭಿವೃದ್ಧಿ ಸಂಘವ ಇನ್ನೂ ಬೆಳೀಲಿ, ಬೇರೆ ಕಡೆಯಲ್ಲಿ ಆಗಲಿ. ಈ ತರ ಗ್ರಾಮೀಣ ಹೆಣ್ಮಕ್ಳಿಗೆ ಮತ್ತು ಅಲ್ಲಿಯೋ ಎಲ್ರಿಗೂ ಒಳ್ಳೆಯದಾಗಲಿ, ದೇವರು ಇರನ್ನ ಹೇಳ್ತಾರೆ.
ಧರ್ಮಸ್ಥಳ ಸೇವಾ ಈ ಒಂದು ಅಭಿವೃದ್ಧಿ ಅಭಿವೃದ್ಧಿ ಒಂದು ಪ್ರತಿಯೊಂದರಲ್ಲೂ ಈ ರೀತಿ ಅನಿಸ್ತಾ ಇದೆಯಲ್ಲ, ಈ ಒಂದು ಸಂಭ್ರಮ ಈ ಪಟ್ಟಣದಲ್ಲ, ಈ ದೇಶದಲ್ಲಿ ಪ್ರಪಂಚದಲ್ಲಿ ಅವರೊಂದು ಆಗುವವರ ಬಗ್ಗೆ ಒಂದು ಈ ಜನರ ಸೇವೆಗೆ ಅವರು ತುರ್ತಾಗಿ ಈ ಸದಾ 74 ಸೇವೆ ಮಾಡ್ತಾ ಇದ್ದಾರಲ್ಲ, ಯಾವ ರೀತಿ ಸಂಭ್ರಮ ಅನಿಸ್ತಾ ಇದೆ. ಚೆನ್ನಾಗಿ ಬೇರೆಯವರೆಲ್ಲ ಇನ್ಕಮ್ಗೋಸ್ಕರ ಬೇರೆ ಫೈನಾನ್ಸ್ ಅವರು ಇದಾರಲ್ಲ, ಅವ್ರಿಗೆಲ್ಲ ಬಡ್ಡಿಗೋಸ್ಕರ ಇನ್ಕಮ್ ಸಂಬಂಧ. ಇವರು ದೇಶ ಹೆಣ್ಮಕ್ಳು ಹಳ್ಳಿಗಾಡಿನ ಜನರು ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಸ್ವಾಮೀಜಿ ಅವರು. ಅವರಿಗೆ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ.